ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲರೂ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಸ್ಪೆಷಲ್ ಏನಂದರೆ ರಾಗಿ ರೊಟ್ಟಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 1 ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ, 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸಬ್ಬಕ್ಕಿ ಸೊಪ್ಪು, 2 ಮೆಣಸಿನ್ಕಾಯಿ ಮತ್ತು ಬೇಕಾಗಿರೋಷ್ಟು ಕೊತ್ತಂಬರಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಹೇಗಂತ ಹೇಳ್ಕೊಂಡು ಕೊಡ್ತೀನಿ. ಸೊ ಫಸ್ಟ್ ಬೀಟ್ರೋಟ್ ಹಾಕ್ಕೊಳ್ತಿದ್ದೇನೆ, ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಿದ್ದೇನೆ, ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ತಿದ್ದೇನೆ, ಮೆಣಸಿನ್ಕಾಯಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟ ಉಪ್ಪು. ಸೊ ಇವಾಗ ಇದನ್ನು ಕಲಸೋಕ್ಕೆ ತಣ್ಣೀರಲ್ಲಿ ಕಲಿಸ್ಬಾರ್ದು, ಬಿಸಿನೀರು ಹಾಕೊಂಡು ಕಲಿಸ್ಕೋಬೇಕು, ಚೆನ್ನಾಗಿ ಬರುತ್ತೆ. ಇದನ್ನು ಹದವಾಗಿ ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಆಯಿತು, ಈ ಥರ ಕಲಿಸ್ಬೇಕು. ಇದನ್ನು 10 ನಿಮಿಷ ಮಾಡಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ಯಾರ್ಯಾರು ಬೀಟ್ರೋಟ್ ತಿನ್ನೋದು ಈ ಥರ ಮಾಡಿಕೊಟ್ರೆ ಗೊತ್ತಾಗೋದಿಲ್ಲ, ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ಇದನ್ನು ಇವಾಗ ಹೇಗೆ ಹೊತ್ತೋದು ಅಂತ, ಇದನ್ನು 10 ನಿಮಿಷ ಬಿಡಬೇಕು. ಅದಾದಮೇಲೆ ಹೇಗೆ ಹೊತ್ತೋದು ಅಂತ ಹೇಳ್ಕೊಡ್ತೇನೆ. 10 ನಿಮಿಷ ಆಯಿತು, ಇದು ಒತ್ಕೊಳ್ಳೋಣ. ಸೊ ಬಟ್ಟ ಪೇಪರಲ್ಲಿ ಒತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ನಾನು ಅದಕ್ಕೆ ಎಣ್ಣೆ ಸವರಿದ್ದೀನಿ. ಈ ಥರ ಎಣ್ಣೆ ಸವರಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಸ್ಟಿಕ್ ಆಗಲ್ಲ. ಸೊ ಮಾಡೋಣ ಬಂದು. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತದೆ, ಪಿಂಕಾಗಿ. ಸೊ ಕೆಲವರು ಬೀಟ್ರೋಟ್ ಅಂದರೆ ಇಷ್ಟಪಡಲ್ಲ, ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗೂ ಇರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ. ಇದನ್ನು ಪಾನ್ ಮೇಲೆ ಹಾಕೋಣ. ಪಾನ್ ಬಿಸಿಯಾಗಿದೆ, ಕಲರ್ಫುಲ್ಲಾಗಿ ಕಾಣಿಸ್ತದೆ. ಸೊ ನೀವು ಹೀಗೆ ಮಾಡ್ಕೊಂಡು ತಿನ್ನಿ, ಹೆಲ್ತಿಯಾಗೂ ಇರುತ್ತೆ, ಆರೋಗ್ಯವಾಗೂ ಇರ್ಬೋದು, ಹೆಲ್ತಿಯಾಗೂ ಇರ್ಬೋದು, ರುಚಿನೂ ಸಿಗುತ್ತೆ, ಟೇಸ್ಟು ಇರುತ್ತೆ. ಚೆನ್ನಾಗಿ ಬಂದಿದೆ. ನೀವು ಈ ಥರ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.